ನವೋದಯ ವಿದ್ಯಾರ್ಥಿಗಳೇ, ಶಬ್ದ ಪಾಠಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇದು ಶಬ್ದ ಪಾಠ ಭಾಗ 2. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಶಬ್ದ ಹೇಗೆ ಉತ್ಪತ್ತಿಯಾಗತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಯಾವುದೇ ಒಂದು ಕಂಪನದಿಂದ ಶಬ್ದ ಉತ್ಪತ್ತಿಯಾಗತ್ತೆ, ವಸ್ತುಗಳು ಕಂಪಿಸಿದಾಗ ಶಬ್ದ ಉತ್ಪತ್ತಿಯಾಗತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆಯೇ ಮಾನವರಲ್ಲಿ ಶಬ್ದ ಹೇಗೆ ಉತ್ಪತ್ತಿಯಾಗತ್ತೆ ಮತ್ತು ಕಂಪಿಸಿದ ವಸ್ತುಗಳು ಶಬ್ದವನ್ನು ಹೇಗೆ ಉತ್ಪತ್ತಿ ಮಾಡ್ತವೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡುವುದರ ಮೂಲಕ ನಾವು ತಿಳ್ಕೊಂಡ್ವಿ. ಹಾಗೆ ಇವತ್ತು ಶಬ್ದ ಭಾಗ 2. ಇಲ್ಲಿ ನಾವು ಶಬ್ದವನ್ನು ಕಿವಿಯ ಮೂಲಕ ಕೇಳುವ ಬಗೆ ಹೇಗೆ, ಕಂಪನದ ಪಾರ, ಆವರ್ತಕಾಲ ಮತ್ತು ಆವೃತ್ತಿ, ಘೋಷ ಮತ್ತು ಸ್ಥಾಯಿ, ಶ್ರಾವ್ಯ ಮತ್ತು ಶ್ರಾವ್ಯವಲ್ಲದ ಶಬ್ದ, ಗದ್ದಲ ಮತ್ತು ಸಂಗೀತ, ಹಾಗೆಯೇ ಶಬ್ದ ಮಾಲಿನ್ಯ ಹೇಗೆ ಉಂಟಾಗುತ್ತೆ, ಶಬ್ದ ಮಾಲಿನ್ಯವನ್ನು ನಾವು ಹೇಗೆ ತಡೆಗಟ್ಟಬಹುದು ಅನ್ನುವುದರ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಈಗ ಮಾನವನಲ್ಲಿ ಶಬ್ದ ಉತ್ಪತ್ತಿ ಹೇಗೆ ಆಯಿತು ಅನ್ನೋದನ್ನು ನಾವು ನೋಡಿದ್ವಿ. ಹಾಗೆಯೇ ಕಂಪಿಸಿದ ವಸ್ತುಗಳು ಕೂಡ ಶಬ್ದವನ್ನು ಉತ್ಪತ್ತಿ ಮಾಡ್ತವೆ ಅನ್ನುವಂತಹ ವಿಚಾರನೂ ಕೂಡ ತಿಳ್ಕೊಂಡ್ವಿ. ಈಗ ಆ ಉತ್ಪತ್ತಿಯಾದಂತಹ ಶಬ್ದವನ್ನು ನಮ್ಮ ಕಿವಿಯಿಂದ ನಾವು ಹೇಗೆ ಕೇಳಿಸ್ಕೊಳ್ಬೋದು ಅಥವಾ ಹೇಗೆ ಕೇಳಿಸ್ಕೊಳ್ತೀವಿ ಅನ್ನೋದನ್ನು ನಾವೀಗ ನೋಡೋಣ. ವಿದ್ಯಾರ್ಥಿಗಳೇ, ನಾವು ಈಗ ನಮ್ಮ ಕಿವಿಗಳ ಮೂಲಕ ಶಬ್ದವನ್ನು ಕೇಳ್ತೀವಿ. ಕಿವಿಗಳ ಮೂಲಕ ಶಬ್ದವನ್ನು ಹೇಗೆ ಕೇಳ್ತೀವಿ ಅಂತ ಹೇಳಿ ಈ ಚಿತ್ರದ ಮೂಲಕ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನೀವು ಚಿತ್ರವನ್ನು ನೋಡ್ತಾ ಇದ್ದೀರಾ. ಒಂದು ಹೊರಕಿವಿಯ ರಚನೆ, ಕಿವಿ ಒಂದು ಆಲಿಕೆ ಥರ ಇದೆ ಅಲ್ವಾ, ಕಾಣಿಸ್ತಾ ಇದೆ ನಿಮಗೆ. ಔಟರ್ ಇಯರ್ ಅಂತ ಏನಿದೆ ಅಲ್ಲ, ಅದು ಕಿವಿಯ ಒಂದು ಹೊರಕಿವಿ ಅಂತ ಹೇಳಿ ಕರಿತೀವಿ. ಸೊ ಈ ಹೊರಕಿವಿಯಿಂದ ಇಯರ್ ಕೆನಾಲ್ ಅಥವಾ ನಾವು ನಾಳ ಅಂತ ಹೇಳಿ ಕರಿತೀವಿ, ಕಿವಿಯ ನಾಳ. ಕಿವಿಯ ನಾಳದ ಮೂಲಕ ಶಬ್ದ ಪ್ರವೇಶವನ್ನು ಮಾಡುತ್ತೆ. ಇಲ್ಲಿ ಒಳಗಡೆ ಇಯರ್ ಡ್ರಮ್ ಅನ್ನುವಂತಹ ಒಂದು ರಚನೆಯನ್ನು ನೋಡ್ತಾ ಇದ್ದೀವಿ, ಅದೇ ನಮ್ಮ ತಮಟೆ. ಸೊ ಇದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಕಿವಿಯ ತಮಟೆ ಏನಪ್ಪ ಅಂತ ಹೇಳಿದ್ರೆ ಒಂದು ಪೊರೆಯ ರೀತಿ ಇದೆ ಅಂತ ಹೇಳ್ತೀವಿ. ಸೊ ಇದು ಕಂಪಿಸಿದಾಗ, ಅಂದರೆ ನಮಗೆ ಗೊತ್ತು, ಕಂಪನದಿಂದ ಶಬ್ದ ಪ್ರಸಾರವಾಗತ್ತೆ. ಈ ಕಂಪನ ಗಾಳಿಯಲ್ಲಿ ಸಂಪೀಡನ ಮತ್ತು ವಿರಳನವನ್ನು ಉಂಟು ಮಾಡಿ, ಸೊ ನಮ್ಮ ಧ್ವನಿ ಅಥವಾ ಯಾವುದೇ ವಸ್ತು ಕಂಪಿಸಿದಾಗ ಶಬ್ದವು ಉತ್ಪತ್ತಿಯಾಗಿ ಅಲ್ಲಿಂದ ಗಾಳಿಯನ್ನು ಪ್ರವೇಶಿಸುತ್ತೆ. ಗಾಳಿಯನ್ನು ಪ್ರವೇಶಿಸಿದ ನಂತರ ಆ ಒಂದು ಶಬ್ದದ ಕಂಪನವು ಕಿವಿಯ ತಮಟೆಯನ್ನು ಬಡಿದಾಗ ಕಿವಿಯ ತಮಟೆ ಕೂಡ ಕಂಪಿಸುತ್ತೆ. ಸೊ ಈ ಕಂಪನ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಈ ತೆಳುವಾದ ಪೊರೆ ಇರೋದರಿಂದ ಆ ಕಂಪನ ಏನಾಗುತ್ತೆ, ಒಳ ಕಿವಿಗೆ ವರ್ಗಾಯಿಸಲ್ಪಡುತ್ತೆ. ವಿದ್ಯಾರ್ಥಿಗಳೇ, ನೀವು ಇನ್ನೊಂದು ಚಿತ್ರನ ನೋಡ್ತಾ ಇದ್ದೀರಾ. ಇಲ್ಲಿ ಅಲ್ಲಿರ್ತಕ್ಕಂತಹ ಸಣ್ಣ ಮೂಳೆಗಳು ಅವು ಕೂಡ ಕಂಪಿಸಿ ನಂತರ ಅಲ್ಲಿಂದ ಒಳಕಿವಿ ಅಂತ ಕರಿತೀವಿ. ಅಂದರೆ ಕಿವಿಯ ತಮಟೆಯ ಒಳಗಿರ್ತಕ್ಕಂತಹ ಚಿತ್ರದಲ್ಲಿ ಕಂಡು ಬರ್ತಕ್ಕಂತಹ ಭಾಗಗಳೇನಿದ್ದಾವೆ ಅವು ಒಳಕಿವಿ. ಸೊ ಅಲ್ಲಿಂದ ಒಳಕಿವಿಗೆ ವರ್ಗಾಯಿಸಲ್ಪಡುತ್ತೆ. ಸೊ ವರ್ಗಾಯಿಸಲ್ಪಟ್ಟ ನಂತರ ಅದೇನಾಗುತ್ತೆ, ಒಳಕಿವಿಯಲ್ಲಿರ್ತಕ್ಕಂತಹ ಭಾಗಗಳಿಂದ ನಾವು ಉದ್ದನೆಯ ಎಳೆಯಂತಹ ಭಾಗವನ್ನು ಏನು ನೋಡ್ತೀವಿ, ಆ ಶಂಕುವಿನಾಕಾರದ ರಚನೆ, ಅದರ ಮೇಲಿರ್ತಕ್ಕಂತಹ ಭಾಗ, ಅದು ಕಿವಿಯ ಒಳಕಿವಿ. ಅಲ್ಲಿಂದ ನರಗಳು ಹೊರಟು ಆ ಕಂಪನಗಳು ಸಂಕೇತಗಳಾಗಿ
ಸಂಕೇತಗಳಾಗಿ ಪರಿವರ್ತನೆಯಾಗಿ ಏನಾಗುತ್ತೆ, ನರಗಳನ್ನು ತಲುಪುತ್ತೆ. ನರಗಳಿಂದ ಶಬ್ದ ಎಲ್ಲಿಗೆ ಹೋಗುತ್ತೆ, ಮೆದುಳಿಗೆ ಹೋಗುತ್ತೆ. ಸಂಕೇತಗಳಾಗಿ ಪರಿವರ್ತನೆಯಾಗಿ ಮೆದುಳಿಗೆ ಹೋಗುತ್ತೆ. ಈಗ ಮೆದುಳಿನಲ್ಲಿ ಏನಾಗುತ್ತೆ, ನಾವು ಶಬ್ದವನ್ನು ಅರ್ಥೈಸ್ಕೊಳ್ಬೋದು. ವಿದ್ಯಾರ್ಥಿಗಳೇ, ಇನ್ನೊಂದು ಸೂಚನೆ ನಿಮಗೆ ನಾನು ಹೇಳಿದೆ, ಕಿವಿಯ ಪೊರೆ ಹೇಗಿದೆ, ಕಿವಿಯ ತಮಟೆ ಹೇಗಿದೆ, ತೆಳುವಾದ ಪೊರೆಯಾಗಿದೆ. ಆದ್ದರಿಂದ ನಾವು ಕಿವಿಯ ಒಳಗಡೆ ಯಾವುದೇ ಒಂದು ಮೊನಚಾಗಿರ್ತಕ್ಕಂತಹ, ಚೂಪಾಗಿರ್ತಕ್ಕಂತಹ, ಗಟ್ಟಿಯಾಗಿರ್ತಕ್ಕಂತಹ ಪದಾರ್ಥಗಳನ್ನು ಹಾಕಬಾರ್ದು. ಇದರಿಂದ ನಮ್ಮ ಕಿವಿಯ ತಮಟೆ ಹಾನಿಯಾಗತ್ತೆ. ಮತ್ತು ಈ ಕಿವಿಯ ತಮಟೆ ಹಾನಿಯಾದರೆ ಕಂಪನ ಇರೋದಿಲ್ಲ, ಆಗ ನಮಗೆ ಶಬ್ದ ಕೇಳಿಸೋದಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಕಿವಿಯ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಸೊ ವಿದ್ಯಾರ್ಥಿಗಳೇ, ಈಗ ನಿಮಗೆ ಈ ಚಿತ್ರದ ಸಹಾಯದಿಂದ ಶಬ್ದ ಹೇಗೆ ನಮ್ಮ ಕಿವಿಯನ್ನು ತಲುಪುತ್ತೆ ಅನ್ನುವಂತಹ ಅಂಶ ಗೊತ್ತಾಯ್ತಲ್ವಾ? ಈಗ ಕಂಪನದ ಪಾರ, ಆವೃತ್ತ ಕಾಲ ಮತ್ತು ಆವೃತ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಒಂದು ವಸ್ತುವು ಹಿಂದಕ್ಕೆ ಮುಂದಕ್ಕೆ ಚಲಿಸೋದನ್ನು ನಾವು ಕಂಪನ ಅಂತ ಹೇಳಿ ಕರಿತೀವಿ. ಈ ಚಲನೆಯನ್ನು ನಾವೇನಂತ ಕರಿತೀವಿ, ಆಂದೋಲನ ಚಲನೆ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ, ಆಂದೋಲನ ಚಲನೆ. ಒಂದು ಆಂದೋಲನ ಚಲನೆ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಮೇಲಕ್ಕೆ ಹೋಗಿ ಕೆಳಕ್ಕೆ ಬರ್ತಕ್ಕಂತಹ ಒಂದು ಸೈಕಲ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಆ್ಯಂಪ್ಲಿಟ್ಯೂಡ್ ಅಂತ ಹೇಳಿದರೆ ಪಾರ ಅಂತ ಹೇಳಿ ನಾನೀಗಾಗಲೇ ಹೇಳಿದ್ದೀನಿ. ಒಂದು ಆಂದೋಲನ ಅಂದರೆ ಎಷ್ಟು ಬಾರಿ ಹಿಂದಕ್ಕೆ ಮುಂದಕ್ಕೆ ಓಡಾಡುತ್ತೆ. ಸೊ ಒಂದು ಬಾರಿ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರೋದನ್ನು ನಾವು ಮೇಲೆ ಮತ್ತು ಕೆಳಗೆ ಗುರುತಿಸ್ತೀವಿ. ಸೊ ಹಾಗೆ 1 ಸೆಕೆಂಡಿಗೆ ಎಷ್ಟು ಬಾರಿ ಅದು ಮೇಲೆ ಹೋಗಿ ಕೆಳಗೆ ಬರುತ್ತೋ ಅದನ್ನು ಒಂದು ಸೈಕಲ್ ಅಂತ ಕರಿತೀವಿ. ಸೊ ಆ ರೀತಿ 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯನ್ನು ನಾವೇನಂತ ಕರಿತೀವಿ, ಹರ್ಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, 1 ಸೆಕೆಂಡಿಗೆ ಆಗುವ ಆಂದೋಲನಗಳನ್ನು ನಾವು ಆವೃತ್ತಿ ಅಂತ ಹೇಳಿ ಕರಿತೀವಿ. ಅದನ್ನು ಹರ್ಟ್ಸ್ ಅಂತ ಹೇಳಿ ಕರಿತೀವಿ. 1 ಸೆಕೆಂಡಿನಲ್ಲಿ ಎಷ್ಟು ಆಂದೋಲನ ಆಗುತ್ತೆ? 1 ಸೆಕೆಂಡಿನಲ್ಲಿ 20 ಆಂದೋಲನ ಆದರೆ ಅದನ್ನು 20 ಬಾರಿ ಆಂದೋಲಿಸಿದರೆ ಅದನ್ನು ನಾವೇನಂತ ಕರಿತೀವಿ, ಆಂದೋಲನ 20 ಅಂತ ಹೇಳಿ ಕರಿತೀವಿ. ಶಬ್ದ ವಸ್ತುವಿನ ಕಂಪನದಿಂದ ಉಂಟಾಗುತ್ತೆ. ಕಂಪಿಸಿದ ವಸ್ತುವಿನ ಜೊತೆ ಯಾವ ಮಾಧ್ಯಮದಲ್ಲಿದೆನೋ, ಯಾವ ಮಾಧ್ಯಮ ಇದೆನೋ ಆ ಮಾಧ್ಯಮದಲ್ಲಿರ್ತಕ್ಕಂತಹ ಕಣಗಳು ಕೂಡ ಕಂಪಿಸ್ತವೆ. ಆ ಕಂಪನ ಏನಾಗುತ್ತೆ, ಆ ಕಣಗಳ ಮೂಲಕ ಚಲಿಸಿ ಕೇಳುಗನನ್ನು ತಲುಪತ್ತೆ. ಇಲ್ಲಿ ಯಾವುದೇ ವಸ್ತು ಕಂಪಿಸಿದಾಗ ಆ ಕಂಪನಗೊಂಡ ವಸ್ತುವಿನ ಮಾಧ್ಯಮದಲ್ಲಿರ್ತಕ್ಕಂತಹ ಕಣಗಳಲ್ಲಿ ಕಂಪನ ಏನುಂಟಾಗತ್ತೋ ಆ ಕಣನೇ ಕಿವಿಯ ತನಕ ಹೋಗೋದಿಲ್ಲ. ಏನಾಗುತ್ತೆ ಹಾಗಾದರೆ, ಅಲ್ಲಿರ್ತಕ್ಕಂತಹ ಕಂಪನ ಅಲ್ಲಿರ್ತಕ್ಕಂತಹ ಕಣಗಳಿಗೆ ಚಲಿಸುತ್ತೆ. ಕಣಗಳಿಗೆ ಚಲಿಸಿದಾಗ ಆ ಕಣಗಳು ಏನಾಗ್ತವೆ ಅಂತ ಹೇಳಿದ್ರೆ, ಶಬ್ದ ಕೂಡ ಶಕ್ತಿ ಅದು ಮುಂದಕ್ಕೆ ಸಾಗ್ತವೆ, ಕಣಗಳು ಹತ್ತಿರ ತಳ್ಳಲ್ಪಡ್ತವೆ. ಸೊ ಈ ಹತ್ತಿರ ತಳ್ಳಲ್ಪಟ್ಟಂತಹ ಜಾಗವನ್ನು ನಾವೇನಂತ ಕರಿತೀವಿ, ಸಂಪೀಡನ ಅಂತ ಹೇಳಿ ಕರಿತೀವಿ. ಆಮೇಲೆ ಅಲ್ಲಿಂದ ಏನಾಗುತ್ತೆ, ಆ ಕಣಗಳು ವಾಪಸ್ಸು ತಮ್ಮ ಜಾಗಕ್ಕೆ ಹೋಗ್ತವೆ. ಸೊ ಅದೇ ರೀತಿ ಸಂಪೀಡನ ಮತ್ತು ವಿರಳನ ಮುಂದುವರಿತಾ ಹೋಗುತ್ತೆ. ಸೊ ಈ ಕಣಗಳು ಏನಾಗ್ತವೆ, ಶಬ್ದ ಬಂದಾಗ ಮುಂದಕ್ಕೆ ಹೋಗಿ ಸಂಪೀಡನಕ್ಕೆ ಒಳಗಾಗ್ತವೆ. ನಂತರ ಆ ಕಣಗಳೇನಾಗ್ತವೆ, ವಾಪಸ್ ಬರ್ತವೆ. ಸೊ ಇದನ್ನು ನಾವೇನಂತ ಕರಿತೀವಿ, ಸಂಪೀಡನ ಮತ್ತು ವಿರಳನ ಅಂತ ಹೇಳಿ ಕರಿತೀವಿ.
ಸೊ ಯಾವುದೇ ಒಂದು ಸಮತಲವನ್ನು ನಾವು ಗುರ್ತು ಮಾಡಿಕೊಂಡು ಸಮತಲದಿಂದ ಸಂಪೀಡನವನ್ನು ಮೇಲ್ಭಾಗಕ್ಕೂ ವಿರಳನವನ್ನು ಕೆಳಭಾಗಕ್ಕೂ ಗುರ್ತು ಮಾಡ್ಕೊಳ್ತೀವಿ. ಸೊ ಇಲ್ಲಿ ಅದನ್ನು ಏನಂತ ಹೇಳ್ತೀವಪ್ಪ ನಾವು ಅಂತ ಹೇಳಿದ್ರೆ, ತರಂಗದ ರೀತಿಯಲ್ಲಿ ಈ ಒಂದು ಶಬ್ದ ಚಲಿಸ್ತಾ ಇದೆ ಅಂತ ಹೇಳಿ ಕರಿತೀವಿ. ಸೊ ಈ ಸಂಪೀಡನ ಮತ್ತು ವಿರಳನಗಳನ್ನು ತರಂಗ ರೀತಿಯಲ್ಲಿ ಚಲಿಸ್ತಾ ಇದೆ ಅಂತ ಕರಿತೀವಿ. ಯಾವುದೇ ಒಂದು ಸಮತಲದಿಂದ ಶಬ್ದ ಎಷ್ಟು ಎತ್ತರಕ್ಕೆ ಹೋಗುತ್ತೋ ಅದನ್ನು ನಾವೇನಂತ ಕರಿತೀವಿ, ಪಾರ ಅಂತ ಹೇಳಿ ಕರಿತೀವಿ. ಸೊ ಶಬ್ದ ಎಷ್ಟು ಎತ್ತರಕ್ಕೆ ಹೋಗುತ್ತೋ ಅದನ್ನು ನಾವೇನಂತ ಕರಿತೀವಿ, ಪಾರ ಅಂತ ಹೇಳಿ ಕರಿತೀವಿ. ಈಗ ಒಂದು ಸೈಕಲ್ ಅಥವಾ ಒಂದು ಆವೃತ್ತಿ ಅಂತ ಕರಿತೀವಿ. ಒಂದು ಸಂಪೀಡನ ಮತ್ತು ವಿರಳನವನ್ನು ಒಂದು ಆವೃತ್ತಿ ಅಂತ ಹೇಳಿ ನಾವು ಕರಿತೀವಿ. ವಿದ್ಯಾರ್ಥಿಗಳೇ, ಪಾರ ಹಾಗೂ ಆವೃತ್ತಿ ಎರಡು ಮುಖ್ಯ ಲಕ್ಷಣಗಳು. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇದೆ, ಇದು ಹೆಚ್ಚು ಪಾರ ಇರತಕ್ಕಂತಹ ಒಂದು ಶಬ್ದ, ಇದು ಕಡಿಮೆ ಪಾರ ಇರತಕ್ಕಂತಹ ಶಬ್ದ. ಸೊ ಅಂದರೆ ಇಲ್ಲಿ ಅದು ಮೇಲಕ್ಕೆ ಹೋಗಿರ್ತಕ್ಕಂಥದ್ದು ಜಾಸ್ತಿ ಆಗಿದೆ, ಹಾಗೆಯೇ ಕೆಳಕ್ಕೆ ಹೋಗಿರ್ತಕ್ಕಂಥದ್ದು ಕೂಡ ಜಾಸ್ತಿ ಆಗಿದೆ. ಸೊ ಇದನ್ನು ಏನಂತ ಕರಿತೀವಿ, ಈ ರೀತಿ ಹೋದಾಗ ಆ ಶಬ್ದ ಹೇಗಾಗಿರುತ್ತಪ್ಪ ಅಂತ ಹೇಳಿದ್ರೆ, ಶಬ್ದ ಕಡಿಮೆ ಆಗಿರುತ್ತೆ. ಶಬ್ದ ಹಾಗೆಯೇ ಇಲ್ಲಿ ಆವೃತ್ತಿನೂ ಕೂಡ ಜಾಸ್ತಿ ಇದೆ. ಸೊ ಶಬ್ದದ ಘೋಷವು ಅದರ ಪಾರವನ್ನು ಅವಲಂಬಿಸಿರುತ್ತೆ. ಕಂಪನದ ಪಾರ ಅಧಿಕವಾಗಿದ್ದಾಗ ಉತ್ಪತ್ತಿಯಾದಂತಹ ಶಬ್ದ ಪ್ರಬಲವಾಗಿರುತ್ತೆ. ಮೇಲ್ಗಡೆ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ, ಅದರ ಪಾರ ಕಡಿಮೆ ಇದ್ದಾಗ ಏನಾಗಿರುತ್ತೆ, ಶಬ್ದ ದುರ್ಬಲವಾಗಿರುತ್ತೆ. ಅದೇ ರೀತಿ ಕೆಳಗಡೆ ಇರತಕ್ಕಂತಹ ಪಾರ ಜಾಸ್ತಿ ಇದ್ದಾಗ ಅದರ ಒಂದು ಧ್ವನಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಉತ್ಪತ್ತಿಯಾದಂತಹ ಶಬ್ದ ಪ್ರಬಲವಾಗಿರುತ್ತೆ ಅಂತ ಹೇಳ್ಬೋದು. ಕಂಪನದ ಪಾರ ಅಧಿಕವಾಗಿದ್ದಾಗ ಕೆಳಗಡೆ ಚಿತ್ರದಲ್ಲಿ ಉತ್ಪತ್ತಿಯಾದಂತಹ ಶಬ್ದ ಪ್ರಬಲವಾಗಿರುತ್ತೆ, ಮೇಲ್ಗಡೆ ಚಿತ್ರದಲ್ಲಿ ಪಾರ ಕಡಿಮೆ ಇದೆ, ಆದ್ದರಿಂದ ಶಬ್ದ ದುರ್ಬಲವಾಗಿರುತ್ತೆ. ಈಗ ಪ್ರಬಲ ದುರ್ಬಲ ಆಯಿತು. ಈಗ ನೀವು ಸಣ್ಣ ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಹಾಗೆ ವಯಸ್ಕರ ಒಂದು ಧ್ವನಿಯನ್ನು ಹೋಲಿಸಿ ನೋಡಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಎಲ್ಲಿ ಹೆಚ್ಚು ಆವೃತ್ತಿ ಇರುತ್ತೋ ಆ ಶಬ್ದವು ಹೆಚ್ಚಿನ ಸ್ಥಾಯಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ನಿಮಗೀಗ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಒಂದು ಕಾಗೆ ಕೂಗ್ತಾ ಇದೆ ಇಲ್ಲಿ, ಅಥವಾ ಒಂದು ಪಕ್ಷಿ ಕೂಗ್ತಾ ಇದೆ. ಪಾರ ಜಾಸ್ತಿ ಇರೋದರಿಂದ, ಕೆಳಗಡೆ ಚಿತ್ರದಲ್ಲಿ ಪಾರ ಜಾಸ್ತಿ ಇದೆ, ಆದ್ದರಿಂದ ಅದರ ಒಂದು ಧ್ವನಿ ಪ್ರಬಲವಾಗಿದೆ. ಇನ್ನು ಕೆಳಗಡೆ ಇರ್ತಕ್ಕಂತಹ ಚಿತ್ರದಲ್ಲಿ ಪ್ರಬಲವಾಗಿದೆ, ಮೇಲ್ಗಡೆ ಇರ್ತಕ್ಕಂತಹ ಚಿತ್ರದಲ್ಲಿ ಏನಾಗಿದೆ, ಅದು ದುರ್ಬಲವಾಗಿದೆ. ಯಾಕೆ ಅಂತ ಹೇಳಿದ್ರೆ, ನೋಡ್ತಾ ಇದ್ದೀರಾ ಮಕ್ಕಳೇ ನೀವು, ಮೇಲಿನಿಂದ ಕೆಳಗಡೆ ಬಂದಿರತಕ್ಕಂತಹ ಆ ಒಂದು ಕರ್ವ್ ಅಥವಾ ಒಂದು ಉಬ್ಬು ಏನಿದೆ, ಕೆಳಗಡೆ ಚಿತ್ರದಲ್ಲಿ ಜಾಸ್ತಿ ಇದೆ, ಮೇಲ್ಗಡೆ ಚಿತ್ರದಲ್ಲಿ ಉಬ್ಬೇನಾಗಿದೆ, ಕಡಿಮೆ ಇದೆ. ಸೊ ಇದರಿಂದ ಇದು ಪ್ರಬಲ ಅಂತ ಹೇಳ್ಬೋದು. ಶಬ್ದದ ಘೋಷವು ಶಬ್ದವನ್ನುಂಟು ಮಾಡುವ ಕಂಪನದ ಪಾರದ ವರ್ಗಕ್ಕೆ ನೇರ ಅನುಪಾತದಲ್ಲಿದೆ. ಉದಾಹರಣೆಗೆ ಪಾರ ದ್ವಿಗುಣಗೊಳ್ತು ಅಂತ ಹೇಳಿದ್ರೆ ಶಬ್ದದ ಘೋಷ 4 ಪಟ್ಟು. ಯಾಕೆ ಅಂತ ಹೇಳಿದ್ರೆ ಅದು ವರ್ಗ ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಘೋಷದ ಒಂದು ಏಕಮಾನ ಏನು? ಘೋಷದ ಏಕಮಾನ ಡೆಸಿಬಲ್. ಶಬ್ದದ ಘೋಷವು ಅದರ ಪಾರವನ್ನು ಅವಲಂಬಿಸಿರುತ್ತೆ.
ಕಂಪನದ ಪಾರ ಅಧಿಕ ಆದಾಗ ಶಬ್ದ ಪ್ರಬಲವಾಗಿರುತ್ತೆ, ಕಂಪನದ ಪಾರ ಕಡಿಮೆ ಇದ್ದಾಗ ದುರ್ಬಲವಾಗಿರುತ್ತೆ. ಶಬ್ದದ ಸ್ಥಾಯಿಯನ್ನು ಅದರ ಆವೃತ್ತಿ ನಿರ್ಧಾರ ಮಾಡುತ್ತೆ. ಕಂಪನದ ಆವೃತ್ತಿ ಹೆಚ್ಚಾಗಿತ್ತು ಅಂತ ಹೇಳಿದ್ರೆ ಶಬ್ದ ತೀವ್ರವಾಗಿರುತ್ತೆ, ಹೆಚ್ಚಿನ ಸ್ಥಾಯಿಯನ್ನು ಹೊಂದಿರುತ್ತೆ. ಕಂಪನದ ಆವೃತ್ತಿ ಕಡಿಮೆ ಇತ್ತು ಅಂತ ಹೇಳಿದ್ರೆ ಶಬ್ದವು ಕಡಿಮೆ ಸ್ಥಾಯಿಯನ್ನು ಹೊಂದಿರುತ್ತೆ. ಉದಾಹರಣೆಗೆ ನಾವು ಚಿಕ್ಕ ಮಕ್ಕಳ ಒಂದು ವಾಯ್ಸು ಮತ್ತು ದೊಡ್ಡವರ ವಾಯ್ಸು ಎರಡನ್ನು ಕಂಪೇರ್ ಮಾಡಿ ನೋಡಿದಾಗ ಏನಪ್ಪ ಅಂದರೆ ಚಿಕ್ಕ ಮಕ್ಕಳು ಹೆಚ್ಚು ಸ್ಥಾಯಿಯನ್ನು ಹೊಂದಿರ್ತವೆ. ಅದೇ ರೀತಿ ನಾವು ಡ್ರಮ್ಮು ಮತ್ತು ಸೀಟಿಯನ್ನು ಉದಾಹರಣೆಗೆ ತಗೋಬೋದು. ಸೀಟಿ ಹೊಡೆದಾಗ ಅದರ ಆವೃತ್ತಿ ಜಾಸ್ತಿ ಆಗಿರುತ್ತೆ, ಅದು ಹೆಚ್ಚಿನ ಸ್ಥಾಯಿಯನ್ನು ಉಂಟು ಮಾಡುತ್ತೆ. ಅದೇ ರೀತಿ ಡ್ರಮ್ ಬಡಿದಾಗ ಅದು ಏನಾಗಿರುತ್ತೆ, ಕಡಿಮೆ ಆವೃತ್ತಿಯೊಂದಿಗೆ ಕಂಪಿಸುತ್ತೆ. ಪಕ್ಷಿ ಹೆಚ್ಚಿನ ಸ್ಥಾಯಿಯ ಶಬ್ದವನ್ನು ಉಂಟು ಮಾಡುತ್ತೆ. ಅದೇ ಸಿಂಹದ ಗರ್ಜನೆ ಏನಾಗುತ್ತೆ, ಕಡಿಮೆ ಸ್ಥಾಯಿಯ ಒಂದು ಘರ್ಷಣೆಯನ್ನು ಉಂಟು ಮಾಡುತ್ತೆ. ಆದರೆ ಸಿಂಹದ ಗರ್ಜನೆ ಪ್ರಬಲವಾಗಿರುತ್ತೆ, ಯಾಕೆಂದರೆ ಅದ್ರ ಪಾರ ಜಾಸ್ತಿ ಇರುತ್ತೆ. ಇದು ಆವೃತ್ತಿ ಮತ್ತು ಪಾರ. ಯಾವುದೇ ಒಂದು ಉತ್ಪತ್ತಿಯಾದಂತಹ ಶಬ್ದ ಆವೃತ್ತಿ ಮತ್ತು ಪಾರವನ್ನು ಅವಲಂಬಿಸಿರುತ್ತೆ. ಉತ್ಪತ್ತಿಗೆ ಕಂಪಿಸುವ ವಸ್ತು ಇರಬೇಕು. ಕಂಪಿಸುವ ವಸ್ತುಗಳ ಶಬ್ದವನ್ನು ನಾವು ಆಲಿಸಲಿಕ್ಕೆ ಸಾಧ್ಯನಾ? ಯಾವ ಒಂದು ಶಬ್ದವನ್ನು ನಾವು ಕೇಳಿಸ್ಕೊಳ್ಬಲ್ವೋ ಅಂತಹ ಶಬ್ದವನ್ನು ಶ್ರಾವ್ಯ ಅಂತಾರೆ. ಅಂದರೆ ಕೇಳಿಸಿಕೊಳ್ಳಲು ಸಾಧ್ಯವಿರತಕ್ಕಂತಹ ಶಬ್ದವನ್ನು ಶ್ರಾವ್ಯ ಅಂತಾರೆ. ಯಾವ ಶಬ್ದವನ್ನು ನಾವು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಶ್ರಾವ್ಯವಲ್ಲದ್ದು ಅಂತ ಹೇಳಿ ಕರೀತಾರೆ. ಶ್ರಾವ್ಯ ಮತ್ತು ಶ್ರಾವ್ಯವಲ್ಲದ್ದು ಏನು ಅಂದರೆ, ಪ್ರತಿ ಸೆಕೆಂಡಿಗೆ 20ಕ್ಕಿಂತ ಕಡಿಮೆ ಆವೃತ್ತಿ ಇರತಕ್ಕಂತಹ ಶಬ್ದವನ್ನು ಮನುಷ್ಯ ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಮಾನವ ಕಿವಿ ಗ್ರಹಿಸ್ಕೊಳ್ಳೋಕ್ಕೆ ಆಗಲ್ಲ. ಅಂದರೆ 20 ಕಂಪನ ಅಂತ ಹೇಳಿದ್ರೆ ನಾವು ಕಂಪನವನ್ನು ಹರ್ಟ್ಸ್ಗಳಿಂದ ಅಳಿತೀವಿ. ಓಕೆ, ಸೊ ಪ್ರತಿ ಸೆಕೆಂಡಿಗೆ 20 ಹರ್ಟ್ಸ್ಗಿಂತ ಕಡಿಮೆ ಆವೃತ್ತಿ ಇರತಕ್ಕಂತಹ ಶಬ್ದವನ್ನು ಮಾನವನ ಕಿವಿ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಶಬ್ದವನ್ನು ಏನಂತ ಕರೀತಾರೆ? ಶ್ರಾವ್ಯ ಅಲ್ಲದ್ದು. ಅಂದರೆ ನಾವು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಾದಮೇಲೆ ಮಾನವನ ಕಿವಿ ಹಾಗಾದರೆ ಎಷ್ಟು ಶಬ್ದವನ್ನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ? ಮಾನವನ ಕಿವಿಯ ಶಬ್ದ ಸಂವೇದನಾ ಆವೃತ್ತಿಯ ವ್ಯಾಪ್ತಿ ಸುಮಾರು 20ರಿಂದ 20,000 ಹರ್ಟ್ಸ್ಗಳಿದ್ದಾಗ ನಾವು ಏನು ಮಾಡ್ಬೋದಪ್ಪ ಅಂದರೆ ಮನುಷ್ಯನ ಕಿವಿ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ. ಆದರೆ 20,000 ಹರ್ಟ್ಸ್ಗಳಿಗಿಂತ ಜಾಸ್ತಿ ಇದ್ರೂ ಸಹ ಪ್ರತಿ ಸೆಕೆಂಡಿಗೆ 20 ಕಿಲೋ ಹರ್ಟ್ಸ್ಗಿಂತ ಜಾಸ್ತಿ ಇದ್ದರೆ ಅಂತಹ ಶಬ್ದವನ್ನು ಸಹ ಮನುಷ್ಯ ಕಿವಿ ಕೇಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಮಾನವನ ಕಿವಿಯ ಶಬ್ದ ಸಂವೇದನಾ ಆವೃತ್ತಿಯ ವ್ಯಾಪ್ತಿ 20ರಿಂದ 20,000 ಹರ್ಟ್ಸ್. ಇನ್ನು ಕೆಲವು ಪ್ರಾಣಿಗಳು 20,000 ಹರ್ಟ್ಸ್ಗಿಂತ ಹೆಚ್ಚಿನ ಆವೃತ್ತಿಯ ಶಬ್ದವನ್ನು ಆಲಿಸ್ಕೊಳ್ತವೆ. ನಾಯಿಗಳಿಗೆ ಈ ಸಾಮರ್ಥ್ಯ ಇದೆ. ನೀವೆಲ್ಲರೂ ಕೂಡ ಪೊಲೀಸ್ ನಾಯಿಗಳನ್ನು ನೋಡೇ ಇರ್ತೀರ. ಪೊಲೀಸ್ ನಾಯಿಗಳು ಏನಪ್ಪ ಅಂತ ಹೇಳಿದ್ರೆ ಹೆಚ್ಚಿನ ಆವೃತ್ತಿಯ ಒಂದು ಶಬ್ದವನ್ನು ಆಲಿಸ್ತವೆ. 20,000 ಹರ್ಟ್ಸ್ಗಿಂತ ಹೆಚ್ಚಿನ ಸಾಮರ್ಥ್ಯವನ್ನು ಇವು ಆಲಿಸ್ತವೆ. ಮತ್ತು ಅದಕ್ಕೆ ಪೊಲೀಸರು ಏನು ಮಾಡ್ತಾರೆ, ವಿಷಲ್ಗಳನ್ನು ಬಳಸಿ ಅವುಗಳಿಗೆ ಒಂದು ವಿದ್ಯಾರ್ಥಿಗಳೇ ವೈದ್ಯಕೀಯ ಸಮಸ್ಯೆಗಳ ತಪಾಸಣೆಗೂ ಕೂಡ
ಇದನ್ನು ಪತ್ತೆ ಮಾಡುವಂತಹ ಒಂದು ಸಾಧನ ಅಲ್ಟ್ರಾಸೋನೋಗ್ರಫಿ ಅಂತ ಹೇಳಿ ಕರೀತಾರೆ. ಮಾನವನ ಒಳ ಅಂಗಾಂಗಗಳನ್ನು ಏನು ಮಾಡ್ತಾರೆ, ಶ್ರವಣಾತೀತ ತರಂಗಗಳನ್ನು ಉಪಯೋಗಿಸಿ ಶ್ರವಣ ಸ್ಕ್ಯಾನರ್ನಿಂದ ಪಡೆಯಲಾಗುತ್ತೆ. ಇದರಿಂದ ವಿವಿಧ ಅಂಗಗಳ ಯಕೃತ್ತು, ಮೂತ್ರಕೋಶ, ಗರ್ಭಕೋಶ, ಕಿಡ್ನಿ ಇವುಗಳ ಚಿತ್ರಗಳನ್ನು ವೈದ್ಯರು ಪಡೆದುಕೊಳ್ಬೋದು. ಇದರಿಂದ ಅಲ್ಲಿರ್ತಕ್ಕಂತಹ ಸಮಸ್ಯೆಯನ್ನು ಗುರುತಿಸಿ ಅಲ್ಲಿ ಅದಕ್ಕೆ ಪರಿಹಾರಗಳನ್ನು ಕೂಡ ಮಾಡ್ಬೋದು. ಇದು ಏನಪ್ಪ ಅಂದರೆ 20,000 ಹರ್ಟ್ಸ್ಗಿಂತ ಹೆಚ್ಚಿನ ಆವೃತ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇದರಿಂದ ನಮಗೆ ಅನೇಕ ರೋಗಗಳನ್ನು ಪತ್ತೆ ಹಚ್ಚೋದಕ್ಕೆ, ಚಿತ್ರಗಳನ್ನು ಪಡ್ಕೊಳ್ಳೋದಕ್ಕೆ ಈ ಶ್ರವಣಾತೀತ ತರಂಗಗಳು ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತಿಸಿ ಆ ಅಂಗದ ಚಿತ್ರಗಳನ್ನು ಪಡೆಯೋದಕ್ಕೆ ಮತ್ತು ಕಂಪ್ಯೂಟರ್ ಪರದೆಯಲ್ಲಿ ಚಿತ್ರಗಳನ್ನು ಮೂಡಿಸಬಹುದು ಅಥವಾ ಇದನ್ನು ಮುದ್ರಿಸ್ಬೋದು. ಈ ತಂತ್ರಜ್ಞಾನವನ್ನು ಅಲ್ಟ್ರಾಸೋನೋಗ್ರಫಿ ಅಂತ ಹೇಳಿ ಕರೀತಾರೆ. ಇದು ತುಂಬಾ ಉಪಯುಕ್ತ ಆಗಿದೆ. ಶಬ್ದಗಳನ್ನು ಕೇಳ್ತೀವಿ. ಎಲ್ಲ ಶಬ್ದನೂ ನಮಗೆ ಕೇಳೋದಕ್ಕೆ ಖುಷಿ ಅನಿಸುತ್ತಾ ಅಥವಾ ಆಹ್ಲಾದಕರವಾಗಿರುತ್ತಾ? ಇಲ್ಲ. ಕೆಲವು ಶಬ್ದಗಳು ನಮಗೆ ಖುಷಿಯನ್ನು ತಂದುಕೊಟ್ರೆ ಕೆಲವು ಶಬ್ದಗಳು ನಮಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಕೆಲವು ಶಬ್ದಗಳು ಕೇಳಲು ಹಿತವಾಗಿರುತ್ತೆ, ಕೆಲವು ಶಬ್ದಗಳು ನಮಗೆ ಕೇಳೋದಕ್ಕೆ ಹಿತಕರವಾಗಿರೋದಿಲ್ಲ. ಒಂದು ವೇಳೆ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಒಂದು ಕಟ್ಟಡ ನಿರ್ಮಾಣ ಆಗ್ತಾಯಿದ್ರೆ ಆ ಶಬ್ದದಿಂದ ಅಲ್ಲಿಂದ ಬರ್ತಕ್ಕಂತಹ ಶಬ್ದ ನಮಗೆ ಹಿತವಾಗಿರೋದಿಲ್ಲ. ನಾವು ರಸ್ತೆಯಲ್ಲಿ ನಿಂತಾಗ ಬಸ್ಸುಗಳು, ಟ್ರಕ್ಗಳು, ಹಾರ್ನ್ಗಳನ್ನು ನೋಡಿದಾಗ ಅಥವಾ ನಾವು ಯಾವುದೇ ಒಂದು ಸರ್ಕಲ್ನಲ್ಲಿ ನಿಂತಾಗ ಅಲ್ಲಿ ಓಡಾಡ್ತಕ್ಕಂತಹ ಎಲ್ಲ ವಾಹನಗಳ ಶಬ್ದಗಳು ನಮಗೆ ಕಿರಿಕಿರಿಯನ್ನು ಉಂಟು ಮಾಡ್ತವೆ. ಅದೇ ರೀತಿ ನೀವು ಒಂದು ಬಜಾರ್ ಅಥವಾ ಮಾರ್ಕೆಟ್ ಪ್ರದೇಶವನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಅಲ್ಲಿ ಸಾಕಷ್ಟು ಜನರ ಮಾತುಗಳು ಕೇಳಿಸ್ತಾ ಇರುತ್ತೆ, ಕೂಗಾಟ, ಕಿರಿಚಾಟಗಳು ಕೇಳಿಸ್ತಾ ಇರುತ್ತೆ. ಇಂತಹ ಅಹಿತಕರ ಶಬ್ದವನ್ನು ನಾವು ಏನಂತ ಕರಿತೀವಿ? ಆ ಶಬ್ದ ನಮಗೆ ಅಹಿತಕರವಾಗಿರುತ್ತೆ ಮತ್ತು ಅದು ನಮಗೆ ಅರ್ಥನೂ ಆಗೋದಿಲ್ಲ. ಅಂತಹ ಶಬ್ದವನ್ನು ನಾವೇನಂತ ಕರಿತೀವಿ? ಗದ್ದಲ ಅಂತ ಕರಿತೀವಿ. ಬಹುಶಃ ಒಂದು ತರಗತಿಯಲ್ಲಿ ಎಲ್ಲ ಮಕ್ಕಳು ಒಟ್ಟಿಗೆ ಮಾತಾಡಿದಾಗ ಅದನ್ನು ನಾವೇನಂತ ಕರಿತೀವಿ? ಗದ್ದಲ ಅಂತ ಕರಿತೀವಿ. ಸೊ ಟೀಚರ್ಸ್ ಹೇಳ್ತಾ ಇರ್ತಾರೆ, ಗದ್ದಲ ಮಾಡಬೇಡಿ ಅಂತ. ಗದ್ದಲ ಅಂದರೆ ಯಾವುದು ನಮ್ಮ ಕಿವಿಗೆ ಅಹಿತಕರವಾಗಿರುತ್ತೋ, ಯಾವುದು ನಮಗೆ ಕೇಳೋದಕ್ಕೆ ಹಿತವಾಗಿರೋದಿಲ್ವೋ ಅಂತಹ ಶಬ್ದವನ್ನು ನಾವೇನಂತ ಕರಿತೀವಿ? ಗದ್ದಲ ಅಂತ ಹೇಳಿ ಕರಿತೀವಿ. ಈ ರೀತಿ ಗದ್ದಲ ಆದಾಗ ನಮಗೆ ಆ ಒಂದು ಶಬ್ದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಸಂಗೀತ ವಾದ್ಯಗಳು, ಅನೇಕ ರೀತಿಯ ವಾದ್ಯಗಳಿಂದ ಬೇರೆ ಬೇರೆ ರೀತಿಯ ಶಬ್ದವನ್ನು ನಾವು ಕೇಳ್ತೀವಿ. ಹಾರ್ಮೋನಿಯಮ್ಮು, ತಬಲ, ಸಿತಾರ್, ತಂಬೂರಿ, ಗಿಟಾರ್ ಇವು ಬೇರೆ ಬೇರೆ ರೀತಿಯ ಶಬ್ದವನ್ನು ಉತ್ಪತ್ತಿ ಮಾಡ್ತವೆ. ಈ ಶಬ್ದ ನಮ್ಮ ಕಿವಿಗೆ ಕೇಳೋದಕ್ಕೆ ಹಿತವಾಗಿರುತ್ತೆ. ಆ ರೀತಿ ಹಿತವಾದ ಶಬ್ದವನ್ನು ನಾವೇನಂತ ಕರಿತೀವಿ? ಸಂಗೀತ ಅಂತ ಹೇಳಿ ಕರಿತೀವಿ. ಅದು ಏನಪ್ಪ ಅಂತ ಹೇಳಿದ್ರೆ ಒಂದು ರಿದಮಿಕ್ ಆಗಿರುತ್ತೆ. ಒಂದೇ ರೀತಿಯ ಶಬ್ದ ಏನಾಗ್ತಾ ಇರುತ್ತೆ? ಪುನರಾವರ್ತನೆ ಆಗ್ತಾ ಇರುತ್ತೆ. ಈ ರೀತಿ ಶಬ್ದವನ್ನು ಕೇಳೋದಕ್ಕೆ ನಮಗೆ ಖುಷಿ ಆಗುತ್ತೆ. ಇಂತಹ ಶಬ್ದವನ್ನು ನಾವೇನಂತ ಕರಿತೀವಿ? ಸಂಗೀತ. ಆಹ್ಲಾದಕರ ಶಬ್ದವನ್ನು ನಾವು ಸಂಗೀತ ಅಂತ ಹೇಳಿ. ನಾವು ನೀರಿನ ಮಾಲಿನ್ಯತೆ, ವಾಯು ಮಾಲಿನ್ಯತೆ ಕೇಳಿದ್ವಿ. ಏನಪ್ಪ ಅಂದರೆ ಗಾಳಿಯಲ್ಲಿ ಅನಗತ್ಯ ಅನಿಲಗಳು
ಮತ್ತು ಬೇರೆ ಬೇರೆ ಕಣಗಳು ಇರೋದನ್ನು ನಾವು ವಾಯು ಮಾಲಿನ್ಯ ಅಂತ ಕರಿತೀವಿ. ನೀರಿನಲ್ಲಿ ಬೇರೆ ಬೇರೆ ವಸ್ತುಗಳು ಕರಗಿರೋದನ್ನು ಅಥವಾ ಮಿಶ್ರಣ ಆಗಿರೋದನ್ನು ಜಲಮಾಲಿನ್ಯ ಅಂತ ಕರಿತೀವಿ. ಹಾಗಾದರೆ ಶಬ್ದ ಮಾಲಿನ್ಯ ಅಂದರೆ ಏನು? ಪರಿಸರದಲ್ಲಿ ಅತಿಯಾದ ಅನಗತ್ಯ ಶಬ್ದಗಳ ಇರುವಿಕೆಯನ್ನು ಶಬ್ದ ಮಾಲಿನ್ಯ ಅಂತ ಕರೆದ್ರು. ಶಬ್ದ ಮಾಲಿನ್ಯ ಅಂದ್ರೇನು? ಪರಿಸರದಲ್ಲಿ ಅತಿಯಾದ ಅನಗತ್ಯ ಶಬ್ದಗಳ ಇರುವಿಕೆಯನ್ನು ಶಬ್ದ ಮಾಲಿನ್ಯ ಅಂತ ಕರೆದ್ರು. ಹಾಗಾದರೆ ಶಬ್ದ ಮಾಲಿನ್ಯಕ್ಕೆ ಕಾರಣ ಏನು? ಶಬ್ದ ಮಾಲಿನ್ಯ ಹೇಗೆ ಉಂಟಾಗತ್ತೆ? ಅತಿಯಾದ ಶಬ್ದ, ಅನಗತ್ಯ ಶಬ್ದ ಹೇಗೆ ಉಂಟಾಗತ್ತೆ ಅಂತ ನೋಡೋಣ. ಶಬ್ದ ಮಾಲಿನ್ಯದ ಆಕರಗಳು ಅಂದರೆ ಶಬ್ದ ಮಾಲಿನ್ಯ ಹೇಗೆ ಉತ್ಪತ್ತಿಯಾಗತ್ತೆ? ಶಬ್ದ ಮಾಲಿನ್ಯ ಕಾರಣಗಳು ಏನು? ಸೋರ್ಸ್ ಏನು? ವಾಹನಗಳ ಶಬ್ದಗಳು. ಕೆಲವೊಂದು ಸಾರಿ ಸೈಲೆನ್ಸರ್ ಪ್ರಾಬ್ಲಮ್ ಆದರೆ ಅಥವಾ ಆ ವಾಹನದಲ್ಲಿ ಏನಾದರೂ ತೊಂದರೆಗಳಿದ್ದರೆ, ನ್ಯೂನ್ಯತೆಗಳಿದ್ದರೆ ಶಬ್ದ ಮಾಡುತ್ತೆ ವಾಹನ. ಅಥವಾ ಒಂದು ದೊಡ್ಡದಾದ ರಸ್ತೆ ಇದ್ದರೆ ಆ ರಸ್ತೆಯಲ್ಲಿ ಅನೇಕ ವಾಹನಗಳು ಓಡಾಡ್ತಾ ಇದ್ದರೆ ಆಗ ಆ ವಾಹನದ ಶಬ್ದಗಳು ಶಬ್ದ ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಇನ್ನು ನೀವೆಲ್ಲರೂ ಕೂಡ ದೀಪಾವಳಿ ಹತ್ತಿರ ಬರ್ತಾ ಇದೆ ಅಲ್ವಾ? ದೀಪಾವಳಿಯ ದಿನ ನೀವು ಪಟಾಕಿ ಸಿಡಿಸೋದನ್ನು ಎಲ್ಲರೂ ಸಿಡಿಸ್ತೀರ. ಪಟಾಕಿಯಲ್ಲಿ ಸ್ಫೋಟಕ ಆಗುವಂತಹ ವಸ್ತುಗಳನ್ನು ಇಟ್ಟಿರ್ತಾರೆ. ಸಿಡಿದಾಗ ಅದು ಶಬ್ದ ಮಾಡುತ್ತೆ. ಪಟಾಕಿ ಶಬ್ದ ಇರ್ಬೋದು ಅಥವಾ ಡೈನಮೈಟ್ ಕಲ್ಲುಗಳನ್ನು ಸಿಡಿಸೋದಕ್ಕೆ ಇಟ್ಟಿರ್ತಕ್ಕಂತಹ ಸ್ಫೋಟಕಗಳಿರ್ಬೋದು. ಯಾವುದೇ ಒಂದು ಸ್ಫೋಟಕಗಳು ಪಟಾಕಿ ಸಿಡಿಯೋದು ಏನು ಮಾಡುತ್ತೆ? ಶಬ್ದವನ್ನು ಉಂಟು ಮಾಡುತ್ತೆ, ಶಬ್ದ ಮಾಲಿನ್ಯವನ್ನು ಕಾರಣ ಆಗತ್ತೆ. ಇನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ಧ್ವನಿವರ್ಧಕಗಳನ್ನು ಹಾಕ್ತಾರೆ. ದೇವಸ್ಥಾನಗಳಲ್ಲಿ ಧ್ವನಿವರ್ಧಕಗಳನ್ನು ಹಾಕ್ತಾರೆ. ಅಗತ್ಯಕ್ಕಿಂತ ಹೆಚ್ಚು ಧ್ವನಿಯನ್ನು ಇಟ್ಟು ಧ್ವನಿವರ್ಧಕಗಳನ್ನು ಉಪಯೋಗಿಸಿದರೆ ಅದು ಕೂಡ ಶಬ್ದ ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಯಂತ್ರಗಳು ಚಲಿಸ್ತಾ ಇರಬೇಕಾದ್ರೆ, ಡೈನಮೋ ಚಲಿಸ್ತಾ ಇರಬೇಕಾದ್ರೆ ಅವು ಕೂಡ ಏನು ಮಾಡ್ತಾವಪ್ಪ ಅಂತ ಹೇಳಿದ್ರೆ ಶಬ್ದದ ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಟೆಲಿವಿಷನ್ನು, ಟ್ರಾನ್ಸಿಸ್ಟರು, ರೇಡಿಯೋಗಳು ಹೆಚ್ಚು ವಾಲ್ಯೂಮನ್ನು ಇಟ್ಟಾಗ, ಶಬ್ದವನ್ನು ಇಟ್ಟಾಗ ಅದು ಶಬ್ದ ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಇನ್ನು ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡ್ತಾ ಇರಬೇಕಾದ್ರೆ ಅನೇಕ ಸಾಧನಗಳನ್ನು ಉಪಯೋಗಿಸ್ತೀವಿ. ಮಿಕ್ಸರು, ಗ್ರೈಂಡರು, ಆ ರೀತಿಯ ಸಾಧನಗಳು, ಅಡುಗೆ ಮನೆಯ ಸಾಧನಗಳು ಕೂಡ ಏನು ಮಾಡ್ತವೆ? ಶಬ್ದವನ್ನು ಉಂಟು ಮಾಡ್ತವೆ, ಶಬ್ದ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಇನ್ನು ಕೂಲರ್ಗಳು, ಏರ್ ಕೂಲರ್, ಎ ಸಿಗಳನ್ನು ಉಪಯೋಗಿಸ್ತಾ ಇರ್ತೀವಿ, ಏರ್ ಕಂಡೀಷನರ್ಗಳನ್ನು ಉಪಯೋಗಿಸ್ತಾ ಇರ್ತೀವಿ. ಇವನ್ನು ಕೂಡ ಆನ್ ಮಾಡಿದಾಗ ಶಬ್ದಗಳನ್ನು ಉಂಟು ಮಾಡ್ತವೆ. ಕೈಗಾರಿಕೆಗಳಲ್ಲಿ ಅನೇಕ ಯಂತ್ರಗಳನ್ನು ಉಪಯೋಗಿಸ್ತಾ ಇರ್ತಾರೆ. ಆಗ ಆ ಯಂತ್ರಗಳು ಕೆಲಸ ಮಾಡಬೇಕಾದ್ರೆ ಅವು ಕೂಡ ಶಬ್ದವನ್ನು ಉಂಟು ಮಾಡ್ತವೆ. ಆ ಶಬ್ದ, ಅನೇಕ ಯಂತ್ರಗಳ ಶಬ್ದ ಒಟ್ಟಿಗೆ ಕೇಳಿದಾಗ ಆ ಶಬ್ದನೂ ಕೂಡ ಶಬ್ದ ಮಾಲಿನ್ಯವನ್ನು ಉಂಟು ಮಾಡ್ಬೋದು. ಇನ್ನು ಕಟ್ಟಡದ ನಿರ್ಮಾಣ ಕಾರ್ಯಗಳು, ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಅನೇಕ ಜನ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರೆಲ್ಲರೂ ಒಟ್ಟಿಗೆ ಮಾತಾಡೋದ್ರಿಂದ, ಆಮೇಲೆ ಕಾಂಕ್ರೀಟನ್ನು ಮಿಕ್ಸ್ ಮಾಡೋದಕ್ಕೆ ಅಂತ ಬಳಸುವ ಯಂತ್ರಗಳು, ಈ ಎಲ್ಲವೂ ಕೂಡ ಏನು ಮಾಡ್ತವೆ? ಶಬ್ದ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಸೊ ಹಾಗಾದರೆ ಈ ಶಬ್ದ ಮಾಲಿನ್ಯ ಏನಾಗುತ್ತೆ? ಶಬ್ದ ಮಾಲಿನ್ಯದಿಂದ ಆಗ್ತಕ್ಕಂತಹ ತೊಂದರೆಗಳಾವ್ಯಾವು ಅಂತ ಈಗ ನೋಡೋಣ. ವಿದ್ಯಾರ್ಥಿಗಳು, ಚಿತ್ರ 1ರಲ್ಲಿ ನಾಯ್ಸ್ ಪೊಲ್ಯೂಷನ್, ಶಬ್ದ ಮಾಲಿನ್ಯ ಎಲ್ಲಿಂದ ಆಗ್ತಾಯಿದೆ? ಧ್ವನಿವರ್ಧಕಗಳಿಂದ ಆಗ್ತಾಯಿದೆ. ಚಿತ್ರಗಳನ್ನು ನೋಡ್ತಾ ಇದ್ದೀರ ನೀವು. ಪಟಾಕಿಗಳ ಚಿತ್ರ, ಅವುಗಳು ಕೂಡ ನಿಮಗೆ ಶಬ್ದ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಕಟ್ಟಡ ನಿರ್ಮಾಣ, ಇದು ಕೂಡ ಶಬ್ದ ಮಾಲಿನ್ಯವನ್ನು ಉಂಟು ಮಾಡ್ತಾಯಿದೆ. ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರ ವಿದ್ಯಾರ್ಥಿಗಳೇ, ಏನಪ್ಪ ಅಂದರೆ ಅನೇಕ ವಾಹನಗಳು ರಸ್ತೆಯಲ್ಲಿ ಚಲಿಸ್ತಾ ಇದ್ದಾವೆ.
ಈ ವಾಹನಗಳು ಚಲಿಸ್ತಾ ಇರೋದರಿಂದ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ, ಜೊತೆಗೆ ಶಬ್ದ ಮಾಲಿನ್ಯ ಕೂಡ ಉಂಟಾಗ್ತಾ ಇದೆ. ಮುಂದಿನ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ ಏನಪ್ಪ ಅಂದರೆ ಕೈಗಾರಿಕೆಗಳಲ್ಲಿ ಬಹಳಷ್ಟು ಯಂತ್ರಗಳು ಉಪಯೋಗಿಸ್ತೀವಿ. ಇನ್ನು ವಿಮಾನಗಳು ಚಲಿಸಬೇಕಾದ್ರೆ, ಹೆಲಿಕಾಪ್ಟರ್ಗಳು ಚಲಿಸಬೇಕಾದ್ರೆ, ಇನ್ನು ಯಾವುದೇ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇರಬೇಕಾದ್ರೆ ವಿದ್ಯಾರ್ಥಿಗಳಲ್ಲಿ ಚಿತ್ರ ಕಾಣಿಸ್ತಾ ಇದೆ, ಡೋರನ್ನು ಅಥವಾ ಬಾಗಿಲನ್ನು ಕೂರಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಇದನ್ನು ಮಣ್ಣನ್ನು ಅಗಿತಿರ್ಬೇಕಾದ್ರೆ JCBಯನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಮನೆ ಕಟ್ಟಬೇಕಾದ್ರೆ ಮೊದಲು ಗುಂಡಿ ತೆಗಿಬೇಕಲ್ವಾ? ಸೊ ಅಲ್ಲಿ ತೆಗಿಬೇಕಾದ್ರೆ ಪಿಲ್ಲರ್ಗಳನ್ನು ಹಾಕೋದಕ್ಕೆ ಮಣ್ಣನ್ನು ತೆಗಿಬೇಕಾದ್ರೆ ನಿಮಗಿಲ್ಲಿ ಒಂದು JCBಯ ಸೌಂಡ್ ಅಥವಾ ಶಬ್ದ ಕಾಣಿಸುತ್ತೆ. ಮತ್ತು ಅನೇಕ ಮರದ ಕೆಲಸಗಳನ್ನು ಮಾಡಬೇಕಾದ್ರೆ ಅಲ್ಲೂ ಕೂಡ ಶಬ್ದ ಉತ್ಪತ್ತಿಯಾಗೋದನ್ನು ನಾವು ನೋಡ್ತೀವಿ. ಹೀಗೆ ಶಬ್ದದ ಆಕಾರಗಳು, ಶಬ್ದದ ಮಾಲಿನ್ಯಕ್ಕೆ ಅನೇಕ ಕಾರಣಗಳು ನಮ್ಮ ಸುತ್ತಮುತ್ತ ದಿನನಿತ್ಯದ ಬದುಕಿನಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಹಾಗಾದರೆ ಅವುಗಳಿಂದ ಆಗ್ತಕ್ಕಂತಹ ತೊಂದರೆಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಶಬ್ದ ಮಾಲಿನ್ಯದಿಂದ ತೊಂದರೆ ಏನಾಗುತ್ತೆ? ಶಬ್ದ ಮಾಲಿನ್ಯದಿಂದ ತುಂಬ ಕಿರಿಕಿರಿ ಆದರೆ ನಮಗೆ ನಿದ್ರೆ ಬರೋಲ್ಲ. ಇದನ್ನು ನಿದ್ರಾಹೀನತೆ ಅಂತ ಕರಿತೀವಿ. ಅದಾದ ನಂತರ ರಕ್ತದ ಒತ್ತಡ ಜಾಸ್ತಿ ಆಗ್ಬೋದು. ಇದನ್ನು ಅಧಿಕ ರಕ್ತದೊತ್ತಡ ಅಂತ ಕರಿತೀವಿ. ಇನ್ನು ಆತಂಕ ಮುಂತಾದ ಅಸ್ವಸ್ಥತೆಗಳು ಕೂಡ ಕಾರಣ ಆಗ್ಬೋದು. ಇನ್ನು ಶಬ್ದ ಮಾಲಿನ್ಯದ ಕಾರಣದಿಂದ ಇವೆಲ್ಲ ಸಮಸ್ಯೆಗಳು ಉಂಟಾಗ್ತವೆ. ಅಕಸ್ಮಾತು ಯಾವುದಾದ್ರೂ ಒಂದು ಸ್ಫೋಟಕ ನಮ್ಮ ಪಕ್ಕದಲ್ಲೇ ಸಿಡಿದಾಗ ಆ ವ್ಯಕ್ತಿಯ ಕಿವಿಯ ತಮಟೆಗೆ ತೊಂದರೆ ಆದರೆ, ಅದರಿಂದ ಅತಿಯಾದ ಶಬ್ದಕ್ಕೆ ನಿರಂತರವಾಗಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಒಡ್ಡಿಕೊಂಡ್ರೆ ಆ ವ್ಯಕ್ತಿಗೆ ಸ್ವಲ್ಪ ಹೊತ್ತು ಕಿವಿ ಕೇಳ್ದಂಗೆ ಆಗ್ಬೋದು, ಅಥವಾ ಸ್ವಲ್ಪ ದಿನ ಕಿವಿ ಕೇಳ್ದಂಗೆ ಆಗ್ಬೋದು, ಅಥವಾ ಶಾಶ್ವತವಾಗಿ ಆ ವ್ಯಕ್ತಿಗೆ ಕಿವಿ ಕೇಳಿಸ್ದೇ ಇರೋ ಥರ ಕಿವುಡುತನ ಉಂಟಾಗ್ಬೋದು. ಹಾಗಾದರೆ ಈ ಶಬ್ದ ಮಾಲಿನ್ಯವನ್ನು ನಾವು ನಿಯಂತ್ರಿಸೋದಕ್ಕೆ ಯಾವ ಕ್ರಮಗಳನ್ನು ತಗೊಳ್ಬೇಕು ನೋಡೋಣ. ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳು. ಗದ್ದಲವನ್ನು ನಾವು ನಿಯಂತ್ರಿಸಬೇಕು. ಗದ್ದಲವನ್ನು ನಿಯಂತ್ರಿಸಬೇಕು ಅಂದರೆ ಗದ್ದಲಕ್ಕೆ ಕಾರಣವಾದಂತಹ ಮೂಲಗಳನ್ನು ನಾವು ಹುಡುಕಬೇಕು. ವಿಮಾನದ ಎಂಜಿನ್ಗಳಲ್ಲಿ, ಸಾರಿಗೆ ವಾಹನಗಳಲ್ಲಿ, ಕಾರ್ಖಾನೆಗಳ ಯಂತ್ರಗಳಲ್ಲಿ ಮತ್ತು ಗೃಹೋಪಯೋಗಿ ಸಾಧನಗಳಲ್ಲಿ ಶಬ್ದ ನಿವಾರಕಗಳನ್ನು ಬಳಸಬೇಕು. ವಾಸಸ್ಥಳಗಳಲ್ಲಿ ಶಬ್ದ ಮಾಲಿನ್ಯವನ್ನು ಹೇಗೆ ತಡೆಗಟ್ಟುವುದು? ಈಗ ಗದ್ದಲವನ್ನು ಉಂಟು ಮಾಡ್ತಕ್ಕಂತಹ ಎಲ್ಲ ಕಾರ್ಯಗಳನ್ನು ವಾಸಸ್ಥಳಗಳಿಂದ ದೂರದಲ್ಲಿ ಇರಬೇಕು, ಅಥವಾ ಅವುಗಳನ್ನು ದೂರದಲ್ಲಿ ಸ್ಥಾಪಿಸಬೇಕು. ಗದ್ದಲವನ್ನು ಉಂಟು ಮಾಡ್ತಕ್ಕಂತಹ ಕೈಗಾರಿಕೆಗಳನ್ನು ದೂರದಲ್ಲಿ ಸ್ಥಾಪಿಸಬೇಕು. ವಾಹನಗಳಲ್ಲಿ ಅಗತ್ಯ ಇದ್ದಾಗ ಮಾತ್ರ ನಾವು ಹಾರ್ನ್ ಬಳಸಬೇಕು, ಸುಮ್ಮನೆ ಹಾರ್ನನ್ನು ಬಳಸಬಾರ್ದು. ಮತ್ತು TV ಮತ್ತು ಮ್ಯೂಸಿಕ್ ಸಿಸ್ಟಮ್ಗಳ ಶಬ್ದವನ್ನು ಕಡಿಮೆ ಮಾಡಬೇಕು. ಗದ್ದಲವು ವಾಸಸ್ಥಾನಕ್ಕೆ ನಾವು ತಲುಪೋದಕ್ಕೆ ವಾಸಸ್ಥಾನದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಶಬ್ದವನ್ನು ನಿಯಂತ್ರಿಸೋದಕ್ಕೆ, ಶಬ್ದ ಮಾಲಿನ್ಯದಿಂದಾಗುವ ಪರಿಣಾಮಗಳನ್ನು ಕಡಿಮೆ ಮಾಡೋಕ್ಕೆ ರಸ್ತೆ ಬದಿಯ ಪಕ್ಕದಲ್ಲಿ ನಾವೇನು ಮಾಡಬೇಕು, ಕಟ್ಟಡಗಳ ಸುತ್ತಲೂ ಮರಗಳನ್ನು ನಿರ್ಮಾಣ ಮಾಡಬೇಕು. ಮರಗಳಿಂದ ಶಬ್ದ ಹೇಗೆ ತಡೆಯುತ್ತೆ ಅಂದರೆ, ಕಂಪನ ಏನಿರುತ್ತೆ, ಶಬ್ದವು ಕಂಪನದಿಂದ ಉಂಟಾಗತ್ತೆ ಅಂತ ನಮಗೆಲ್ರಿಗೂ ಗೊತ್ತು.
ಆ ಕಂಪನಗಳನ್ನು ಮುಂದೆ ಪ್ರಸಾರವಾಗೋದನ್ನು ಈ ಎಲೆಗಳು, ದೊಡ್ಡದಾಗಿರ್ತಕ್ಕಂತಹ ಎಲೆಗಳು ಶಬ್ದ ಪ್ರಸಾರವನ್ನು ನಿಲ್ಲಿಸ್ತವೆ ಮತ್ತು ಅದರ ತೀವ್ರತೆಯನ್ನು ಕಡಿಮೆ ಮಾಡ್ತವೆ. ಆದ್ದರಿಂದ ಶಾಲೆಯ ಮುಂಬದಿಯಲ್ಲಿ ನಾವು ದೊಡ್ಡದಾಗಿರ್ತಕ್ಕಂತಹ ಮರಗಳನ್ನು ಬೆಳೆಸಿದಾಗ ರಸ್ತೆಯಲ್ಲಿ ಉಂಟಾಗ್ತಕ್ಕಂತಹ ವಾಹನಗಳಿಂದ ಶಬ್ದ ಮಾಲಿನ್ಯ ಏನು ಉಂಟಾಗ್ತಾ ಇರುತ್ತೆ ಅದನ್ನು ನಾವೇನು ಮಾಡ್ಬೋದು, ತಡೆಗಟ್ಟಬಹುದು ಅಥವಾ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಆದ್ದರಿಂದ ಎಲ್ಲಿ ಶಬ್ದ ಉತ್ಪತ್ತಿಯಾಗುತ್ತೋ ರಸ್ತೆ ಬದಿಯಲ್ಲಿರ್ತಕ್ಕಂತಹ ಕಟ್ಟಡಗಳ ಸುತ್ತ ನಾವೇನು ಮಾಡಬೇಕು, ಅಗಲವಾದ ಎಲೆಗಳಿರ್ತಕ್ಕಂತಹ ಮರಗಳನ್ನು ಬೆಳೆಸಬೇಕು. ಈ ರೀತಿ ಮಾಡೋದರಿಂದ ಶಬ್ದದ ಮಾಲಿನ್ಯವನ್ನು ನಾವು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಬೋದು. ಸೊ ಈ ಎಲ್ಲ ಕ್ರಮಗಳನ್ನು ನಾವು ಬಳಸೋದ್ರಿಂದ ಶಬ್ದ ಮಾಲಿನ್ಯವನ್ನು ನಾವು ತಡೆಗಟ್ಟಬಹುದು.